ನಮಸ್ತೆ, ನಮ್ಮು ಸಮ್ಮು ಕುಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನನ್ನ ಕುಕಿಂಗ್ ಚಾನಲ್ನಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ಬಂದು ಗೀ ರೈಸ್ ಮತ್ತು ಪನ್ನೀರ್ ಕ್ಯಾಪ್ಸಿಕಮ್ ಕರಿ. ಇವಾಗ 2 ಐಟಮ್ ಮಾಡೋದಕ್ಕೂ ನಾನಿಲ್ಲಿ ಎಲ್ಲ ಥರ ಐಟಮ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೀ ರೈಸ್ಗೆ ಹೇಗೆ ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೀ ರೈಸ್ಗೆ ಬೇಕಾಗಿರೋಂಥದ್ದು ದಪ್ಪ ಗಾತ್ರದ 2 ಈರುಳ್ಳಿ, ಸ್ಪೈಸಸ್ಸು, ಗೋಡಂಬಿ, ಚಿಲ್ಲಿ ಮತ್ತು 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಬೇಕಂದರೆ ಪುದೀನೂ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ಬಟಾಣಿ, ಕ್ಯಾರೆಟ್, ಹುರುಳಿಕಾಯಿನೂ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ವೆಜಿಟೇಬಲ್ಸು, ಬಟಾಣಿ, ಹಸಿ ಬಟಾಣಿ ಸೀಸನ್ ಅಲ್ವಾ, ಅದರಿಂದ ಇಲ್ಲಿ ನಾನು ಅರ್ಧ kg ಪನ್ನೀರ್ ತೊಗೊಂಡಿದ್ದೀನಿ. ನಂದಿನಿ ಪನ್ನೀರು ಅರ್ಧ kg. ಮನೆ ಮಂದಿಯೆಲ್ಲ ರುಚಿಯಾಗಿರೋಂಥ ಪನ್ನೀರ್ ಗ್ರೇವಿ ಅರ್ಧ kg ಮಾಡಿಬಿಟ್ರೆ ಮನೆಯವರೆಲ್ಲ ತಿನ್ಬೋದು. ಇಲ್ಲಿ ಕ್ಯಾಪ್ಸಿಕಮ್ಮು, ಆನಿಯನ್ನು, ಇದು ಕರಿ ಮಾಡೋದಕ್ಕೆ ಇಲ್ಲಿ 5 ಟೊಮೊಟೊ, 5 ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ತೊಗೊಂಡಿದ್ದೀನಿ. ಇನ್ನೊಂದು ಪ್ಲೇಟಲ್ಲಿ ಗೀ ರೈಸಿಗೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಗೀ, ತುಪ್ಪ, ಮನೆಯಲ್ಲೇ ಮಾಡಿರೋಂಥ ಶುದ್ಧವಾದ ತುಪ್ಪ. ಇದು ನಾನು ಬೆಣ್ಣೆ ತಂದು ಕಾಯಿಸ್ಕೊತೀನಿ. ನೋಡಿ ಎಷ್ಟು ಮರಳಾಗಿದೆ ಅಂತ. ಈ ಥರ ಮನೆಯಲ್ಲೇ ಮಾಡಿರೋ ತುಪ್ಪದಿಂದ ಗೀ ರೈಸ್ ಮಾಡಿದ್ರೆ ಸಿಂಪಲ್ಲಾಗಿ ಮಾಡಿದ್ರು ತುಂಬಾ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು, ಅಂದರೆ ಇಲ್ಲಿ ಒಂದು ಸ್ವಲ್ಪ ಸ್ಮಾಲ್ ಸೌಟ್ ಥರ ತೊಗೊಂಡಿದ್ದೀನಿ. ಅದರಿಂದ ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಇದರಲ್ಲಿ ಹಾಕ್ತಾಯಿದ್ದೀನಿ. ನಾನು 1 kg ರೈಸಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ. ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು. ಇಲ್ಲಿ ಸ್ವಲ್ಪ ನಾನು ಆಯಿಲ್ನೂ ಕೂಡ ಹಾಕ್ತಾಯಿದ್ದೀನಿ, 1-2 ಟೇಬಲ್ ಸ್ಪೂನಷ್ಟು. ಒಂದು 2 ಟೇಬಲ್ ಸ್ಪೂನಷ್ಟು ಸಾಕು. ನೋಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕಾದಮೇಲೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡೋಣ. ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ ಇಷ್ಟು ಹಾಕಿ, ಮತ್ತು ಸ್ವಲ್ಪ ಗೋಡಂಬಿ. ನನ್ನ ಮುಷ್ಟಿಯಲ್ಲಿ ಎಷ್ಟು ಬೇಕೋ ಅಷ್ಟು ಗೋಡಂಬಿ, ಜಾಸ್ತಿ ಹಾಕಿದ್ರೂ ನಡೆಯುತ್ತೆ, ನಿಮಗೆ ಎಷ್ಟು ಬೇಕೋ ಹಾಕೋಬೋದು. ಗೋಡಂಬಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಲೈಟಾಗಿ ಹುರಿತಾ ಇರಬೇಕು, ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಆನಿಯನ್ನು ಮತ್ತು ಚಿಲ್ಲಿ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಆನಿಯನ್ನು ಕೂಡ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇದೆಲ್ಲ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಗೀ ರೈಸ್ ಜೊತೆಗೆ ವೆಜಿಟೇಬಲ್ ಕುರ್ಮಾನು ಮಾಡ್ಬೋದು. ನಾನಿಲ್ಲಿ ಪನ್ನೀರ್ ಕ್ಯಾಪ್ಸಿಕಮ್ ಕುರ್ಮಾ ಮಾಡ್ತಾಯಿದ್ದೀನಿ, ಅಥವಾ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಅಂತನಾದರೂ ಹೇಳ್ಬೋದು. ಇವಾಗ ನಾನು ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಆದಮೇಲೆ 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ನಾನು ಕೆಲವೊಂದು ಟೈಮ್ ಮನೇಲೇ ಮಾಡಿ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿ ಈ ಥರ ಮಾಡೋದಕ್ಕೆ ಅಂತ. ಅದೇ 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕಾಗತ್ತೆ. ಇವಾಗ ತರಕಾರಿ ಎಲ್ಲ ಏನೇನು ನಮಗೆ ಬೇಕಾಗಿರೋ ತರಕಾರಿ ಎಲ್ಲ ಇರುತ್ತೋ ಅದನ್ನೆಲ್ಲ ಹಾಕಿ ಹುರ್ಕೊಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕಾಗತ್ತೆ. ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗೋಗ್ಬಿಡುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದುಬಿಟ್ರೆ ಸಾಕು.
ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಉಪ್ಪೆಲ್ಲ ಹಾಕಿ ನಾನು ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಹುರ್ಕೊತಾ ಇದ್ದೀನಿ. ಆದಷ್ಟು ಎಣ್ಣೆನಲ್ಲೇ ಒಂದು 30% ಅದು ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ, ಯಾಕೆಂದರೆ ಬೇರೆ ನಾವೇನು ಹಾಕೋದಿಲ್ಲ ಅಲ್ಲ. ಸೊ ಆ ತರಕಾರಿ ಫ್ಲೇವರಲ್ಲಿ ಬಿಟ್ಕೊಂಡ್ರೆ ಗೀ ರೈಸ್ಗೆ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದಿರೋ ಹಸಿ ವಾಸನೆ ಹೋಗೋದು ಒಂದು 5 ನಿಮಿಷ ಹುರ್ಕೊಬೇಕಾಗತ್ತೆ. ಇಲ್ಲಿ ವಿಡಿಯೋದಲ್ಲಿ ನಾನು ಗೀ ರೈಸ್ ಮತ್ತು ಕುರ್ಮಾ ಎರಡನ್ನೂ ಒಟ್ಟಿಗೆ ಮಾಡಿರೋದು. ವಿಡಿಯೋ ಹಾಕುವಾಗ, ಎಡಿಟ್ ಮಾಡಿ ಹಾಕುವಾಗ ಗೀ ರೈಸ್ಗೆ ಮಾತ್ರ ಫಸ್ಟ್ ಹಾಕಿದ್ದೀನಿ, ಆಮೇಲೆ ಕುರ್ಮಾದ ಹಾಕಿದ್ದೀನಿ. ಇವಾಗ 1 kg ಅಕ್ಕಿಯಷ್ಟು ತೊಳೆದಿಟ್ಕೊಂಡಿದ್ದೀನಿ. 1 kgಗೆ ಬೇಕಾಗಿರೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 2 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀನಿ. ಇಲ್ಲಿ ಟೊಮೊಟೊ ಅಥವಾ ಏನೂ ಹಾಕಿಲ್ಲಲ್ಲ, ಸೊ ಯಾವುದೋ ನೀರು ಬಿಡೋ ಅಂಥ ತರಕಾರಿ ಆ ಥರ ಏನೂ ಇಲ್ಲ. ಆಲ್ರೆಡಿ ತರಕಾರಿನ ನಾವು ಹುರಿದಿರೋದ್ರಿಂದ ಇಲ್ಲಿ ಬೇಕಾಗಿರೋಷ್ಟೇ ನೀರನ್ನು ಹಾಕಿಬಿಟ್ಟು ಗೀ ರೈಸ್ಗೆ ಎಷ್ಟು ಬೇಕೋ ಅಕ್ಕಿಗೆ ಅಷ್ಟು ನೀರು ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಪನ್ನೀರ್ ಕುರ್ಮಾಗೆ ಬೇಕಾಗಿರೋಂಥ ಪನ್ನೀರ್ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಗೀ ರೈಸು ಕುದಿಯೋ ಅಂದರೆ ಅಕ್ಕಿ ನೀರು ಹಾಕಿದ್ದೀನಲ್ವ, ಅದು ಕುದಿಯೋ ಅಷ್ಟೊತ್ತಿಗೆ ನಾನಿಲ್ಲಿ ಪನ್ನೀರಿಗೆ ಗ್ರೇವಿಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪನ್ನೀರನ್ನ ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ನಾವು ರೆಡಿ ಮಾಡ್ಕೊಬೇಕು. ಸ್ವಲ್ಪ ದಪ್ಪ ಬೇಕಂದ್ರೂ ಹಾಕೋಬೋದು. ನಾನು ಯಾವಾಗಲೂ ಈ ಥರ ಇಷ್ಟೇ ಕ್ಯೂಬ್ ಹಾಕೋದು, ಬೇಗನೂ ಆಗುತ್ತೆ, ಬೇಗ ಕೂಡ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಕ್ಯೂಬ್ನೇ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರ ಕ್ಯೂಬ್ ಆದರೆ ಸಾಕು. ನಾವು ಚಿಕ್ಕ ವಯಸ್ಸಲ್ಲಿ 19 ಕಿಡ್ಸ್ ಹಾಲ್ಕೋವಾ ತಿಂತಾಯಿದ್ವಲ್ಲ, ಆ ಥರ ಇದೆ. ನೋಡಿದ್ರೆ ಅದು ಅದೇ ಗ್ಯಾಪ್ನಿಗೆ ಬರುತ್ತೆ. ಪನ್ನೀರ್ ಮಾಡುವಾಗಲೆಲ್ಲ ಹಾಲ್ಕೋವನೇ ಗ್ಯಾಪ್ನಿಗೆ ಬರುತ್ತೆ. ನೋಡಿ, ಇವಾಗ ನೀರು ಕುದಿಯೋಕ್ಕೆ ಬಂದಿದೆ. ಇವಾಗ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಲ್ವ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅದು ದಪ್ಪ ಕುದಿ ಬರೋವರೆಗೂ ನಾವು ಅಕ್ಕಿ ಹಾಕ್ಬಿಟ್ಟು ವೆಯ್ಟ್ ಮಾಡಬೇಕಾಗತ್ತೆ. ದಪ್ಪ ಕುದಿ ಬಂದಾಗ 1 ವಿಸಲ್ ಹಾಕ್ಸಿದ್ರೆ ಸಾಕು, ನೀಟಾಗಿ ಬೇಯುತ್ತೆ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೀನಿ. ಇವಾಗ ನಾನು ಪನ್ನೀರನ್ನ ಮ್ಯಾರಿನೇಟ್ ಮಾಡ್ತೀನಿ. ಡೈರೆಕ್ಟಾಗೂ ಹಾಕ್ಬೋದು ಅಥವಾ ತವಾ ಫ್ರೈ ಮಾಡಿ ಹಾಕ್ಬೋದು. ನಾನಿಲ್ಲಿ ಮ್ಯಾರಿನೇಟ್ ಮಾಡೇ ಹಾಕ್ತಾಯಿದ್ದೀನಿ. ಸೊ ಕೆಲಸಗಳೂ ಬೇಗ ಆಗುತ್ತೆ. ಇವಾಗ ಅಲ್ಲಿ ಗೀ ರೈಸ್ ಆಗೋಷ್ಟೊತ್ತಿಗೆ ಇದನ್ನು ಮ್ಯಾರಿನೇಟ್ ಮಾಡಿಟ್ಬಿಟ್ಟು ನಾನು ಮಸಾಲೆ ರೆಡಿ ಮಾಡ್ಕೊಬೋದು. ಒಂದು ಬಾಣಲಿಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಟರ್ಮರಿಕ್ ಪೌಡರ್, ಉಪ್ಪು, ಗರಂ ಮಸಾಲ, ಆಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ಆಯಿಲ್, ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ, ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇವಾಗ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಇಷ್ಟನ್ನು ಒಂದು ಪೇಸ್ಟ್ ಥರ ನಾವು ರೆಡಿ ಮಾಡ್ಕೋಬೇಕು. ಇದೇ ಪ್ರೊಸೀಜರಲ್ಲಿ ನಾವು ಮಶ್ರೂಮು ಕೂಡ ಮಾಡ್ಬೋದು. ವೆಜಿಟೇಬಲ್ಸ್ ಕೂಡ ನಾವು ತಯಾರು ಮಾಡ್ಬೋದು. ವೆಜಿಟೇಬಲ್ಸ್ ಆದರೆ ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇರಲ್ಲ. ಪನ್ನೀರು ನಾವು ಮಾಡಬೇಕು, ಉಪ್ಪು ಖಾರ ಎಲ್ಲ ಸೇರಬೇಕಲ್ವ, ಅದಕ್ಕೋಸ್ಕರ. ಇವಾಗ ನಾನು ನೋಡಿ, ಗೀ ರೈಸು ಕುದೀತಾ ಇದೆ, ದಪ್ಪ ತಳ ಕುದಿ ಬರ್ತಾ ಇದೆಯಲ್ಲ, ಸೊ ಇಷ್ಟು ಕುದ್ರೆ ಸಾಕು. ಇವಾಗ ಲೆಡ್ ಮುಚ್ಚಿಬಿಡ್ತೀನಿ. 1 ವಿಸಲ್ ಆದರೆ ಸಾಕು. ಅಷ್ಟೊತ್ತಿಗೆ ನಾನಿಲ್ಲಿ ಆನಿಯನ್ನು, ಕ್ಯಾಪ್ಸಿಕಮ್, ಪನ್ನೀರನ್ನ ಕ್ಯೂಬ್ಗೆ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ನು ಆನಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಕಲಸಿಟ್ಕೊತಾ ಇದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ. ಈಗ ಗೀ ರೈಸ್ ಆಗಿದೆ. ಸೊ ನಾನು ಗೀ ರೈಸ್ ಆಗಿರೋದ್ರಿಂದ ಎತ್ತಿಕ್ಕೊಂಡಿದ್ದೀನಿ. ನಾನು ಗೀ ರೈಸ್ ಆವಾಗಲೇ ಹೇಳ್ದಂಗೆ ನಾನು ಗೀ ರೈಸ್ ಮಾಡ್ತಾನೆ ಕುರ್ಮಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೀವಲ್ಲಿ ನೋಡ್ತಾ ಇದ್ದೀರಾ, ಅಕ್ಕಿ ತೊಳೆದು ನಾನಲ್ಲಿ ಇಟ್ಕೊಂಡಿರೋದು ಕಾಣಿಸ್ತಾ ಇದೆಯಲ್ಲ. ಸೊ ಅಕ್ಕಿ ನೀರು ಕುದಿಯೋಷ್ಟೊತ್ತಿಗೆ ಅಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು, ಇಲ್ಲಿ
ಮ್ಯಾರಿನೇಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಈರುಳ್ಳಿ ಎಲ್ಲ ಹುರ್ಕೊಳೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಇದು ಬೇಯೋ ಅಷ್ಟರಲ್ಲಿ ನಾನು ಅಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಕೊಂಡಿದ್ದೀನಿ. ನಾವು ಲೇಡೀಸ್ ಅಂದರೆ ಹಾಗೇ ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಬೇರೆ ಬೇರೆ ಏನು ಕೆಲಸ ಇದೆ ಅದನ್ನು ಮಾಡ್ತಾಯಿರ್ತೀವಿ. ಬಟ್ ವೀಡಿಯೋದಲ್ಲಿ ಅದೆಲ್ಲ ತೋರ್ಸೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನಾನು ಅದು ಫಸ್ಟ್ ಆದಮೇಲೆ ನಾನು ಇದನ್ನು ವೀಡಿಯೋನ ಎಡಿಟ್ ಮಾಡಿ ಹಾಕಿರೋದು, ಕನ್ಫ್ಯೂಸ್ ಆಗಬಾರ್ದು ಅಂತ. ನೋಡಿ, ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಆನಿಯನ್ ಹಾಕಿದೆ. ಆನಿಯನ್ ಹಾಕಿ ಅದು ಸ್ವಲ್ಪ ಹುರಿದ ಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಡೈರೆಕ್ಟಾಗಿ ಪ್ಯೂರಿ ಹಾಕಿ ಮಾಡ್ಬೋದು, ಬಟ್ ಪ್ಯೂರಿ ಹಾಗೆ ಹಾಕಿ ಮಾಡೋದಕ್ಕಿಂತ ಈ ಥರ ಮಾಡೋದು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಶುಂಠಿ ಒಂದು 3 ಇಂಚಷ್ಟು, ಬೆಳ್ಳುಳ್ಳಿ ಒಂದು 3 ಗೆಡ್ಡೆ ಹಾಕಿದ್ದೀನಿ. ಅರ್ಧ kg ಪನ್ನೀರ್ ತೊಗೊಂಡಿರೋದ್ರಿಂದ 1 ಹಿಡಿಯಷ್ಟು ಗೋಡಂಬಿ ಹಾಕಿದ್ದೀನಿ. ರಿಚ್ನೆಸ್ ಬೇಕಂದರೆ 1 ಹಿಡಿಯಷ್ಟು ಗೋಡಂಬಿ ಹಾಕಬೇಕು. ನೀಟಾಗೆ ಇದೆಲ್ಲ ನಾವು ಒಂದು 80% ಬಾಯ್ಲ್ ಇದರಲ್ಲೇ ಮಾಡಬೇಕಾಗತ್ತೆ. ಬಾಣಲಿನಲ್ಲೇ ಹುರ್ಕೊಳುವಾಗಲೇ ಎಣ್ಣೆನಲ್ಲೇ ನಾವು 80% ಬಾಯ್ಲ್ ಮಾಡಬೇಕು. ಇವಾಗ ಚಕ್ಕೆ ಲವಂಗ ಹಾಕ್ತಾಯಿದ್ದೀನಿ, 1-2 ಏಲಕ್ಕಿ, ಇವಾಗ 2 ಏಲಕ್ಕಿ ಹಾಕ್ತಾಯಿದ್ದೀನಿ. ನಾನು ಅರ್ಧ kg ಮಾಡ್ತಿರೋದ್ರಿಂದ ನಾನು ಇಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅನ್ನೋರು ನಾವು ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ ಇದನ್ನು ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಖಾರ ಪನ್ನೀರ್ ಕಡಿಮೆ ಇದ್ರೂ ಇದು ಗ್ರೇವಿ ಜಾಸ್ತಿ ಬೇಕು ಅಂದರೆ ಇದನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಇದು ನೋಡಿ, ಇದು ನೀಟಾಗಿ ಹಾಗೆ ಹುರಿತಾ ಇರಬೇಕು. ಒಂದು 80% ನೀಟಾಗೆ ಹುರ್ಕೋಬೇಕಾಗತ್ತೆ. ಚೆನ್ನಾಗಿ ಇದರಲ್ಲೇ ಬೆಂದ್ಬಿಡಬೇಕು ಎಣ್ಣೆನಲ್ಲೇ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಒಳ್ಳೊಳ್ಳೆ ಅಡುಗೆಗಳನ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕಿದ್ದೀನಿ, ನೀವು ಚೆಕ್ ಮಾಡಿ ನೋಡ್ಬೋದು. ನಿಮ್ಮ ಎಂಕರೇಜ್ ನನಗಿದ್ದರೆ ಇನ್ನಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಫಾಲೋವರ್ಸ್ ಜಾಸ್ತಿ ಆದಷ್ಟು ಕಮೆಂಟ್ಗಳೆಲ್ಲ ಇತ್ತು ಅಂದರೆ ನಮಗೂ ಒಂದು ಹುಮ್ಮಸ್ಸಿರುತ್ತೆ, ವೀಡಿಯೋಸ್ಗಳು ಮಾಡೋಣ ಹಾಕೋಣ ಅಂತ. ನೀವು ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೇ ಕೂಡ ನೋಡಿದ್ದಾರೆ, ಅದರಿಂದ ನಾನು ಕೇಳ್ಕೊತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇವಾಗ ನಾನು ಅದನ್ನು ನುಣ್ಣಗೆ ರುಬ್ಕೊಂಡಾಗಿದೆ. ಮತ್ತು ಬಾಣಲಿಗೆ ಎಣ್ಣೆನ ಕಾಯಕ್ಕಿಟ್ಬಿಟ್ಟು, ಎಣ್ಣೆ ಕಾದ್ಮೇಲೆ ರುಚಿಗೆ ಬೇಕಾದಷ್ಟು ಅಚ್ಕಾರದ ಪುಡಿ 1-2 ಟೇಬಲ್ ಸ್ಪೂನು, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನು, ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿನ ಈಕ್ವಲ್ ಹಾಕಿದ್ದೀನಿ. ಟರ್ಮರಿಕ್ ಪೌಡರ್ 1/4 ಟೇಬಲ್ ಸ್ಪೂನು ಕಲರ್ಗೋಸ್ಕರ. ಇದನ್ನು ಸ್ವಲ್ಪ ಎಣ್ಣೆಲಿ ಹುರಿದ್ಬಿಟ್ಟು ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ತಿಕ್ಕಾಗಿದೆ ಅಂತ. ತುಂಬಾ ರುಚಿಯಾಗಿರೋಂಥ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ಅಥವಾ ಗ್ರೇವಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ಗ್ರೇವಿ ತುಂಬ ತಿಕ್ಕಾಗಬೇಕಂದ್ರೆ ನೀರು ಹಾಕ್ತಿದ್ರೂ ಆಗುತ್ತೆ, ಹಾಗೆ ಮಾಡ್ಕೋಬೋದು. ಸ್ವಲ್ಪ ನಾವು ಗೀ ರೈಸಿಗೆ ತಿನ್ನೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ಗೋಡಂಬಿ ಹಾಕಿರೋದ್ರಿಂದ ಅದು ಕುದೀತಾ ತಿಕ್ನೆಸ್ ಬಂದುಬಿಡುತ್ತೆ. ನೋಡಿ, ಕಲರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಈ ಕುರ್ಮಾನ ನೀವು ಚಪಾತಿ, ನಾನ್, ಪರೋಟ, ಪೂರಿಗೆಲ್ಲ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಹೋದರೆ ಈ ಗ್ರೇವಿನೇ ನಾವು
ಅವರು 4 ಜನಕ್ಕೆ ಸರ್ವ್ ಮಾಡ್ತಾರೆ. ಇಲ್ಲಿ ನಾವು ಇಷ್ಟು ಗ್ರೇವಿ ಮಾಡಿಟ್ಕೊಂಡ್ರೆ ಇಲ್ಲಿ 10-15 ಜನ ತಿನ್ಬೋದು. ತುಂಬಾ ರುಚಿಯಾಗಿರೋವಂಥ ಕ್ಯಾಪ್ಸಿಕಮ್ ಪನ್ನೀರ್ ಗ್ರೇವಿ ನೋಡಿ. ಇವಾಗ ಅದು ದಪ್ಪ ಕುದ್ಮೇಲೆ ಪನ್ನೀರು, ಕ್ಯಾಪ್ಸಿಕಮ್ ಮತ್ತು ಆನಿಯನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ತಾ ಬರಬೇಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಗ್ರೇವಿನ ಅದಕ್ಕೆ ಹಾಕಿಬಿಟ್ಟು ಅದು ಒಂದು ದಪ್ಪ ಕುದಿ ಬರೋವರೆಗೂ ಕುದಿಸ್ತಾ ಇರಬೇಕು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆನಿಯನ್ ಟೊಮೊಟೊ ಬೇವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ, ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ. ಇವಾಗ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ಆದಷ್ಟು ಇದನ್ನು ಕೈ ಆಡಿಸ್ತಾನೆ ನಾವು ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಗೋಡಂಬಿ ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ಬಿಡುತ್ತೆ. ಸೊ ನಾವು ಕೈ ಆಡ್ತಾನೆ ಇರಬೇಕಾಗತ್ತೆ. ನೋಡಿ ಇವಾಗ ಕುದೀತಾ ಇದೆ. ಇವಾಗ ಲೈಟಾಗಿ ಒಂದು ಚಿಟಿಕೆಯಷ್ಟು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಅದು ಮೇಲಂಗೆ ಫ್ಲೇವರ್ಗೋಸ್ಕರ. ಮತ್ತು ಕಸೂರಿ ಮೇಥಿನ ಈ ಥರ ಕ್ರ್ಯಾಚ್ ಮಾಡಿ ಹಾಕಬೇಕಾಗತ್ತೆ. ಪನ್ನೀರೆಲ್ಲ ಬೆಂದಾಗಿದೆ ನೋಡಿ. ಇಲ್ಲಿ ಗೀ ರೈಸ್ ಕೂಡ ಆಗಿದೆ. ಲೈಟಾಗಿ ಗೀ ರೈಸ್ ಇದೆ, ರಿಚ್ಚಾಗಿ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಇದೆ. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ಗ್ರೇವಿಗೆ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿಗೆ ನಾನಿಲ್ಲಿ ಕ್ರೀಮ್ ಹಾಕ್ತಾಯಿಲ್ಲ. ಬೇಕಂದರೆ ನೀವು ಕ್ರೀಮ್ ಹಾಕ್ಬೋದು. ನಾನು ಸಾಮಾನ್ಯ ಹಾಲಿನ ಕೆನೆ ಎತ್ತಿಟ್ಕೊಂಡಿರ್ತೀನಿ ಸ್ಟೋರೇಜ್ ಮಾಡಿ. ಸೊ ನಾನು ಆಲ್ರೆಡಿ ಮತ್ತೆ ಲಾಸ್ಟ್ ಟೈಮ್ ಬಿಫೋರ್ ಒಂದು ಸತಿ ಮಾಡಿದ್ರಿಂದ ಹಾಲಿನ ಕೆನೆ ಎಲ್ಲ ಖಾಲಿಯಾಗಿತ್ತು. ಸೊ ನಾನು ಅದಕ್ಕೆ ಹಾಕಿಲ್ಲ, ಗೋಡಂಬಿ ಎಲ್ಲ ಜಾಸ್ತಿನೇ ಹಾಕಿದ್ದೀನಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಗೋಡಂಬಿ ಜಾಸ್ತಿ ಹಾಕ್ಬೋದು. ಇಲ್ಲ ಅಂದರೆ ಹಾಲಿನ ಕೆನೆ ಸ್ಟೋರ್ ಮಾಡಿ ಇಟ್ಕೋಬೋದು, ಅಥವಾ ಅಮೂಲ್ ಫ್ರೆಶ್ ಕ್ರೀಮ್ ಅಂತ ಬರುತ್ತೆ ಅದನ್ನು ಹಾಕ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ರಿಚ್ಚಾಗಿ ಬಂದಿದೆ ಅಂತ ಗ್ರೇವಿ. ತುಂಬಾ ರುಚಿಯಾಗಿರೋಂಥ ಪನ್ನೀರ್ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಗೀ ರೈಸ್. ಸರ್ವ್ ಮಾಡುವಾಗ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಮೇಲೆ ಹಾಕಿ ಸರ್ವ್ ಮಾಡೋದ್ರಿಂದ ಇನ್ನಷ್ಟು ರುಚಿ ಎನ್ಹಾನ್ಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.